ದೇವರ ಮಹಿಮೆಯುಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ನೂತನ ದಿವಸದಲ್ಲಿ ಮತ್ತೊಂದಾವರ್ತಿ ದೇವರ ಸಂದೇಶವನ್ನು ವೀಕ್ಷಣೆ ಮಾಡಲಿಕ್ಕೆ ಸೇರಿ ಬಂದಿರುವಂಥ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸುವನಾಗಿದ್ದೇನೆ. ಈ ಒಂದು ದಿವಸ ಈ ಹೊಸ ಸಂಚಿಕೆಯ ಬಗ್ಗೆ ನಾವು ಕಲಿಯುವಾಗೆ 3 ವಿಧವಾದಂಥ ಯುದ್ಧಗಳು ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ನಾವು ದೇವರ ವಾಕ್ಯವನ್ನು ಈ ದಿವಸ ಅಭ್ಯಾಸ ಮಾಡೋಣ. 3 ಟೈಪ್ಸ್ ಆಫ್ ಬ್ಯಾಟಲ್ಸ್ ಎಂಬುದಾಗಿ ನಾವು ಕಲಿಯುವಂಥ ಈ ಒಂದು ಸಂದೇಶದ ನಡೆಸುವಿಕೆಗಾಗಿ ದೇವರಾತ್ಮನ ಸಹಾಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಕರ್ತ. ಈ ಒಂದು ಸಮಯದಲ್ಲಿ ತಂದೆ, ಈ ಅಂತ್ಯಕಾಲದ ವಿಚಾರಗಳ ಬಗ್ಗೆ ಹಾಗೂ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ತಕ್ಕಂಥ ಅಂಶವನ್ನು ನಾವು ಕಲಿಯುವಾಗ ಸ್ವಾಮಿ, ಸೈತಾನ್ ತರ್ತಕ್ಕಂಥ ಯುದ್ಧದ ಕುರಿತಾಗಿ, ಶೋಧನೆಗಳ ಕುರಿತಾಗಿ ನಾವು ಅಭ್ಯಾಸ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನು ನಮಗೆ ಬೇಕಾದಂಥ ತಿಳುವಳಿಕೆ, ಅರಿವನ್ನು ಉಂಟು ಮಾಡಲಿ. ಅಂಗೀಕರಿಸಕ್ಕೆ ಬೇಕಾದಂಥ ಹೃದಯವನ್ನು ಆತನೇ ನಮ್ಮ ಜೀವಿತಕ್ಕೆ ಅನುಗ್ರಹಿಸಲಿ ಎಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ಈ ಒಂದು ಸಂದೇಶದಲ್ಲಿ ಒಂದು ವಿಶೇಷವಾದಂಥ, ಒಂದು ಅರ್ಥಪೂರ್ಣವಾದಂಥ ಕೆಲವು ಅಂಶಗಳನ್ನು ನಾವು ಕಲೀಲಿಕ್ಕೆ ಹೋಗ್ತೇವೆ. ದೇವಜನರೇ, ನಾವು ನೋಡ್ತೇವೆ ಸತ್ಯವೇದದಲ್ಲಿ ಸೈತಾನನು ಯಾವ ರೀತಿಯಾಗಿ ದೇವರ ಮಕ್ಕಳ ವಿರುದ್ಧವಾಗಿ ಆತನು ಕಾರ್ಯ ಮಾಡ್ತಾ ಇದ್ದಾನೆ. ದೇವರ ಮಕ್ಕಳ ಮೇಲೆ ಆತನಿಗೆ ಎಷ್ಟು ಕೋಪ ಇದೆ, ದೇವರ ಮಕ್ಕಳ ಮೇಲೆ ಎಷ್ಟು ಆತನಿಗೆ ದ್ವೇಷ ಇದೆ. ನಾವು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ವಚನವನ್ನು ನಾವು ನೋಡೋದಾದರೆ, ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಭೂಮಿಯೇ, ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಇಲ್ಲಿ ನೋಡ್ತೇವೆ, ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾರೆ. ನಾವು ನೋಡ್ತೇವೆ, ಸೈತಾನನಿಗೆ ಸಮಯ ಬಹಳ ಸ್ವಲ್ಪ ಇದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಾಗೂ ಆ ಸ್ವಲ್ಪ ಸಮಯದಲ್ಲಿ ಆತನು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಏನನ್ನ ಈ ವಚನ ನಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದೆ? ಈ ಒಂದು ವಚನದ ಮೂಲಕ ಯಾವ ಅಂಶವನ್ನು ನಾವು ಗಮನಿಸಬೇಕಾಗಿದೆ, ಭಾಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗಿದೆ. ನಾವು ನೋಡ್ತೇವೆ, ಸೈತಾನನ ಕುರಿತಾದ ಒಂದು ಚಿಕ್ಕ ಪರಿಚಯವನ್ನು ನಾವು ಮಾಡ್ಕೊಳ್ಳೋದಾದರೆ, ಈ ಸೈತಾನನು ಪ್ರಾರಂಭದಲ್ಲಿ ದೇವರಿಗೆ ನೆರಳನ್ನು ಕೊಡುವಂಥ ಕೆರೂಬಿಯಾಗಿ ಪರಲೋಕದಲ್ಲಿ ಇಡಲ್ಪಟ್ಟಿದ್ದನು. ಈ ಸೈತಾನನನ್ನು ಲೂಸಿಫರ್ ಅನ್ನುವಂಥ ಒಂದು ಹೆಸರಿನಿಂದ ಕರೆಯುವಂಥದ್ದು ನಾವು ನೋಡ್ತೇವೆ. ಉದಯ ನಕ್ಷತ್ರ ಎಂಬುದಾಗಿ ಸೈತಾನನ ಹೆಸರನ್ನು ಸ್ವಾಮಿ ಲೂಸಿಫರ್ ಎಂಬುದಾಗಿ ಹೇಳುವಾಗ ಮಾರ್ನಿಂಗ್ ಸ್ಟಾರ್, ಉದಯ ನಕ್ಷತ್ರ ಎಂಬುದಾಗಿ ನಾವು ಕಲಿತೇವೆ. ಇಂಥ ಒಂದು ಸ್ಥಾನಮಾನದಲ್ಲಿದ್ದಂಥ ಸೈತಾನ ಲೂಸಿಫರ, ಆತನು ಸೈತಾನನಾಗಿ ಬದಲಾವಣೆ ಆಗ್ತಾನೆ. ಕೆಟ್ಟತನಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಡ್ತಾನೆ, ದೇವರಿಗೆ ವಿರುದ್ಧವಾಗಿ ಉಬ್ಬಿಕೊಳ್ತಾನೆ, ದೇವರಿಗಿಂತ ಉನ್ನತವಾದ ಸ್ಥಾನದಲ್ಲಿ ತಾನು ಕೂತ್ಕೊಳ್ಬೇಕೆಂಬುದಾಗಿ ಬಯಸಿ ತನ್ನ ಆ ಒಂದು ಜೀವಿತದಲ್ಲಿ ಪಾಪಕ್ಕೆ ಅವನು ಒಳಗಾದಂಥ ಸಮಯದಲ್ಲಿ ಪರಲೋಕದಲ್ಲಿ ಒಂದು ದೊಡ್ಡ ಸಂಗ್ರಾಮ ನಡೆಯುವಂಥದ್ದು ನಾವು ನೋಡ್ತೇವೆ. ಇದೇ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ರಿಂದ 9ನೇ ವಚನದವರೆಗೆ ನಾವು ಓದೋದಾದರೆ, ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಈ ಮಹಾಘಟಸರ್ಪ ಅಂದರೆ ಸೈತಾನನು ಪರಲೋಕದಲ್ಲಿ ದೇವರ ವಿರುದ್ಧವಾಗಿ ದಂಗೆ ಎದ್ದು ಆತನು ಯುದ್ಧವನ್ನು ಮಾಡಿದಂಥ ಸಮಯದಲ್ಲಿ ಮಿಕಾಯೇಲನ ವಿರುದ್ಧವಾಗಿ ಆತನು ಸೋತು ಹೋಗ್ತಾನೆ. ಆತನನ್ನು ಭೂಮಿಗೆ ದೊಬ್ಬಲ್ಪಡಲಾಗುತ್ತೆ. ಆತನು ಮತ್ತು ಆತನ ದೂತರು ಈ ಭೂಮಿಗೆ ಬಿದ್ದಂಥ ಸಮಯದಲ್ಲಿ ದೇವರನ್ನು ಜಯಿಸಲಿಕ್ಕೆ ಸಾಧ್ಯವಾಗದ ಕಾರಣ ಆತನೇನು ಮಾಡ್ತಾನೆ, ಈ ಭೂಮಿಯಲ್ಲಿ ದೇವರು ಸೃಷ್ಟಿಸಿ
ತನ್ನ ಹೋಲಿಕೆಗೆ ಸೃಷ್ಟಿ ಮಾಡಿದಂಥ ತನ್ನ ಮಕ್ಕಳು ಎಂಬುದಾಗಿ ಬಿರುದನ್ನು ಕೊಟ್ಟು ಈ ಭೂಮಿಯನ್ನು ಪರಿಪಾಲಿಸುವಂಥ, ಈ ಭೂಮಿಗೆ ದೊರೆತನ ಮಾಡುವಂಥ ಮನುಷ್ಯರ ಮೇಲೆ ಸೈತಾನನು ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಹೋಗ್ತಾನೆ. ಸೊ ನಾವು ಆದಿಕಾಂಡ ಪತ್ರಿಕೆಯಲ್ಲಿ ಪುಸ್ತಕದಲ್ಲಿ ನಾವು ನೋಡ್ತೇವೆ ಯಾವ ರೀತಿ ಸೈತಾನನು ದೇವರ ಪ್ರಥಮ ಸೃಷ್ಟಿಗಳಾಗಿದ್ದಂಥ ಅಥವಾ ಪ್ರಥಮ ತಂದೆ ತಾಯಿಗಳಾಗಿದ್ದಂಥ ಆದಾಮ ಹವ್ವರನ್ನು ಏದೇನ್ ತೋಟದಲ್ಲಿ ಅವನು ಮೋಸಗೊಳಿಸಿ ವಂಚಿಸಿ ಆ ಒಂದು ವಂಚನೆಯ ಮೂಲಕವಾಗಿ ಅವರನ್ನು ಪಾಪಕ್ಕೆ ದಾಸರನ್ನಾಗಿ ಮಾಡದೆ ಎಂಬುದನ್ನು ನೋಡ್ತೇವೆ. ಆತನ ನಯವಾದ ನುಡಿಗಳಿಂದ, ಭಾಳ ವಂಚನೆಯ ಮಾತುಗಳಿಂದ ಆದಾಮ ಹವ್ವರನ್ನು ದೇವರು ಮಾಡಬಾರ್ದೆಂಬುದಾಗಿ ಹೇಳಿದಂಥ ಕೆಲಸವನ್ನು ಅವರ ಕೈಯಲ್ಲಿ ಆತನು ಮಾಡಿಸ್ತಾನೆ. ಅವರನ್ನು ಪಾಪಕ್ಕೆ ಒಳಪಡಿಸುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಸೊ ಈ ರೀತಿಯಾಗಿ ವಂಚಿಸಲ್ಪಟ್ಟ ಆದಾಮರು ದೇವರ ಪ್ರಸನ್ನತೆಯಿಂದ ದೂರ ಉಳಿಬೇಕಂತ ಪರಿಸ್ಥಿತಿ ಬರುತ್ತೆ. ಪಾಪಕ್ಕೆ ದಾಸರಾಗಿ ಜೀವಿಸಬೇಕಂತ ಪರಿಸ್ಥಿತಿ ಬರುತ್ತೆ. ತಮಗೆ ಕೊಟ್ಟಿದ್ದಂಥ ಆ ಒಂದು ದೊರೆತನದ ಆಶೀರ್ವಾದವನ್ನು ಅವರು ಕಳ್ಕೊಂಡು ಸೈತಾನನ ಅಧೀನದಲ್ಲಿ ಅವರು ಬದುಕಬೇಕಾಗತ್ತೆ. ಸೊ ಇಂದು ಅದೇ ಸೈತಾನ ಈ ಅಂತ್ಯಕಾಲದಲ್ಲೂ ಸಹ ದೇವರಿಗೋಸ್ಕರ ಜೀವಿಸಬೇಕೆಂಬತಕ್ಕಂಥ ನಿರ್ಧಾರ ಮಾಡುವಂಥ, ನೀತಿವಂತರಾಗಿ ಜೀವಿಸಬೇಕೆಂಬತಕ್ಕಂಥ ನಿರ್ಧಾರವನ್ನು ಕೈಗೊಂಡಿರತಕ್ಕಂಥ ಎಲ್ಲ ದೇವ ಜನರ ವಿರುದ್ಧವಾಗಿ, ದೈವ ಭಕ್ತರ ವಿರುದ್ಧವಾಗಿ, ದೇವರ ಮಕ್ಕಳ ವಿರುದ್ಧವಾಗಿ ತನ್ನ ಕಾರ್ಯವನ್ನು ಆತನು ಸಾಧಿಸ್ತಾ ಇದ್ದಾನೆ. ಯಾಕಂದರೆ ಭಾಳಷ್ಟು ಕಡಿಮೆ ಸಮಯ ಸೈತಾನಿಗಿದೆ. ದೇವರ ಬರೋಣ ಹತ್ತಿರ ಇದೆ. ಆತನು ಬರುವಾಗ ಸೈತಾನನು ಮತ್ತು ಆತನ ದೂತರನ್ನು ನಿರಂತರವಾಗಿ ಆ ಉರಿಯುವ ಬೆಂಕಿಯಲ್ಲಿ, ನರಕದ ಬೆಂಕಿಯಲ್ಲಿ ನಾಶ ಮಾಡುವಂಥದ್ದು ಸೈತಾನಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಪ್ರೇರೆ. ಆ ಕಾರಣದಿಂದ ತನಗಿರ್ತಕ್ಕಂಥ ಕಾಲ ಭಾಳ ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಆತನು ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳುವಾಗ ಆ ಸೈತಾನನು ದೇವ ಜನರ ವಿರುದ್ಧವಾಗಿ ಭಾಳ ರೌದ್ರವುಳ್ಳವನಾಗಿ, ಭಾಳ ಚಾಕಚಕ್ಯತೆಯಿಂದ, ಭಾಳ ಚುರುಕಾಗಿ ಆತನು ಕಾರ್ಯವನ್ನು ಸಾಧಿಸ್ತಾ ಇದ್ದಾನೆ. ಇವತ್ತು ಈ ಸೈತಾನನ ಕಾರ್ಯದ ಬಗ್ಗೆ ನಾವು ಇಷ್ಟೆಲ್ಲ ಮಾತನಾಡುವ ಸಮಯದಲ್ಲಿ ಒಂದು ವೇಳೆ ಸೈತಾನನು ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಆತನು ದಾಳಿಯನ್ನು ಮಾಡುವಾಗ, ಒಬ್ಬ ವ್ಯಕ್ತಿಯ ಜೀವಿತಕ್ಕೆ ಆತನು ಮುತ್ತಿಗೆ ಹಾಕುವಾಗ, ಒಬ್ಬ ವ್ಯಕ್ತಿಯನ್ನು ಮೋಸಗೊಳಿಸಿ ಅಥವಾ ವಂಚಿಸಿ ದೇವರಿಗೆ ವಿರೋಧಿಯಾಗಿ ಮಾಡಬೇಕಾದಂಥ ಆ ಸಮಯದಲ್ಲಿ ಯಾವ ತಂತ್ರಗಳನ್ನ ಸೈತಾನ ಉಪಯೋಗಿಸ್ತಾನೆ ನಾವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾವಾಗಲೂ ಸೈತಾನನು ಒಬ್ಬ ವ್ಯಕ್ತಿಯನ್ನು ಪಾಪದಲ್ಲಿ ಬೀಳಿಸಬೇಕಾದಂಥ ಸಮಯದಲ್ಲಿ 3 ವಿಧವಾಗಿ ಆತನು ಕಾರ್ಯವನ್ನು ಮಾಡ್ತಾನೆ. 3 ತಂತ್ರಗಳನ್ನ ಅವನು ಉಪಯೋಗಿಸೋದನ್ನು ನಾವು ನೋಡ್ತೇವೆ. ಆ ಕಾರಣ ಈ ಒಂದು ದಿವಸ ಸಂದೇಶಕ್ಕೆ ಶೀರ್ಷಿಕೆಯಾಗಿ ಇಟ್ಟಿರ್ತಕ್ಕಂಥ ವಿಚಾರ ಏನಂತ ಹೇಳಿದರೆ 3 ವಿಧವಾದಂಥ ಯುದ್ಧಗಳು ಅಥವಾ 3 ಟೈಪ್ಸ್ ಆಫ್ ಬ್ಯಾಟಲ್ಸ್. 3 ರೀತಿಯ 3 ತಂತ್ರಗಳ ಮೂಲಕವಾಗಿ ಜನರನ್ನು ಆತನು ವಂಚಿಸೋದನ್ನು ನಾವು ನೋಡ್ತೇವೆ. ಸೊ ಈ 3 ವಿಧಗಳು ಯಾವುದು ಎಂಬುದಾಗಿ ನಾವು ಕಲಿಯೋದಾದರೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಮೊಟ್ಟ ಮೊದಲನೇದಾಗಿ ಫಿಸಿಕಲ್ ಬ್ಯಾಟಲ್, ಶಾರೀರಿಕವಾದಂಥ ಯುದ್ಧ ಎಂಬುದಾಗಿ ನಾವು ನೋಡ್ತೇವೆ. ಸೊ ಯಾವ ರೀತಿ ಸೈತಾನ ಶಾರೀರಿಕವಾಗಿ ಒಬ್ಬ ವ್ಯಕ್ತಿಯನ್ನು ವಂಚಿಸಿ ಅಥವಾ ಮೋಸಗೊಳಿಸಿ ಅಥವಾ ಶೋಧಿಸಿ ದೇವರಿಗೆ ವಿರೋಧಿಯಾಗಿ ಮಾಡಲಿಕ್ಕೆ ಸಾಧ್ಯ? ನಮ್ಮ ಸತ್ಯವೇದವನ್ನು ಯೋಬನ ಪುಸ್ತಕ 2ನೇ ಅಧ್ಯಾಯ 3ರಿಂದ 5ನೇ ವಚನದವರೆಗೆ ನಾವು ನೋಡೋದಾದರೆ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಆಗ ಯೆಹೋವನು ಸೈತಾನನಿಗೆ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯ, ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನನ್ನು ಕಾರಣವಿಲ್ಲದೆ ನಾಶ ಮಾಡುವುದಕ್ಕೆ ನೀನು ನನ್ನನ್ನು ಪ್ರೇರಿಸಿದರೂ ಅವನು ತನ್ನ ಯಥಾರ್ಥತ್ವವನ್ನು ಬಿಡದೆ ಇದ್ದಾನೆ ಅಂದನು. ಯೆಹೋವನ ಆ ಮಾತಿಗೆ ಸೈತಾನನು ಚರ್ಮಕ್ಕೆ ಚರ್ಮ ಎಂಬಂತೆ ಒಬ್ಬ ಮನುಷ್ಯನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ತನ್ನ ಸರ್ವಸ್ವವನ್ನು ಕೊಡುವನು. ಆದರೆ ನಿನ್ನ ಕೈ ಚಾಚಿ ಅವನ ಅಸ್ಥಿ ಮಾಂಸಗಳನ್ನು ಹೊಡೆ, ಅವನು ನಿನ್ನ ಮುಖದೆದುರಿಗೆ ನಿನ್ನನ್ನು ದೂಷಿಸುವನು ಅಂದನು. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೋಬನ ಒಂದು ಜೀವಿತದ ಉದಾಹರಣೆ ನಮಗೆ ಕೊಡಲ್ಪಟ್ಟಿದೆ. ಆ ಒಂದು ಉದಾಹರಣೆಯನ್ನು ನಾವು ಗಮನಿಸುವಾಗ ಸೈತಾನ ಯೋಬನನ್ನು ಹಾಗೂ ಯೋಬನ ನೀತಿವಂತಿಕೆಯನ್ನು, ಯೋಬನ ನಂಬಿಗಸ್ತಿಕೆಯನ್ನು, ಯೋಬನ ಯಥಾರ್ಥತೆಯನ್ನು ಪರೀಕ್ಷಿಸಬೇಕೆಂಬುದಾಗಿ ಪ್ರಯತ್ನಿಸ್ತಾ ಇದ್ದಾನೆ. ದೇವರು ಹೇಳ್ತಾರೆ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ,
ಅವನಂಥ ನೀತಿವಂತನು, ಯಥಾರ್ಥವಂತನು, ಆ ನ್ಯಾಯವನ್ನು ಕೈಗೊಂಡು ನಡೆಯುವಂಥ ವ್ಯಕ್ತಿ ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕೋದಿಲ್ಲ, ನಿರ್ದೋಷಿಯೂ ಆಗಿದ್ದಾನೆ. ಆದರೆ ಸೈತಾನ ಹೇಳ್ತಾ ಇದ್ದಾನೆ, ಅವನಿಗೆ ಒಂದು ಪರೀಕ್ಷೆಯನ್ನು ನೀನು ಕೊಡಬೇಕು. ಆ ಪರೀಕ್ಷೆಗೆ ಆತನು ಒಳಪಡುವಾಗ, ಆ ಶೋಧನೆಗೆ ಅವನು ಬೀಳುವಾಗ ಖಂಡಿತವಾಗಿ ನಿನ್ನನ್ನು ದೂಷಿಸ್ತಾನೆ. ಆ ಒಂದು ಪರೀಕ್ಷೆ ಏನಂತ ನೋಡುವಾಗ ನಾವು ಮೊದಲೇ ಕಲಿತ ಹಾಗೆ ಆ ಫಿಸಿಕಲ್ ಬ್ಯಾಟಲ್, ಶಾರೀರಿಕವಾದಂಥ ಒಂದು ಯುದ್ಧ ಅಥವಾ ಶಾರೀರಿಕವಾದಂಥ ಒಂದು ಶೋಧನೆ ಎಂಬುದಾಗಿ ನೋಡ್ತೇವೆ. ಸೊ ಯೋಬನಿಗೆ ಸೈತಾನ ಹೇಳ್ತಾ ಇದ್ದಾನೆ 4ನೇ ವಚನದಲ್ಲಿ, ನಿನ್ನ ಕೈಚಾಚಿ ಅವನ ಅಸ್ಥಿ ಮಾಂಸಗಳನ್ನು ಹೊಡೆ, ಅವನು ನಿನ್ನ ಮುಖದೆದುರಿಗೆ ನಿನ್ನನ್ನು ದೂಷಿಸಿಯೇ ದೂಷಿಸುವನು. ಆತನ ಶಾರೀರಿಕವಾಗಿ ನೀನು ಬಾಧಿಸೋದಾದರೆ ಖಂಡಿತವಾಗಿ ಆತನನ್ನು ದೂಷಿಸ್ತಾನೆ. ಯೋಬನಿಗೆ ದೇವರ ಅವಕಾಶ ಕೊಡ್ತಾರೆ. ಆಯಿತು, ನಿನ್ನ ಕೈಯಲ್ಲಿ ಆತನನ್ನು ಕೊಟ್ಟಿದ್ದೇನೆ, ಆತನ ಜೀವವನ್ನು ನೀನು ಮುಟ್ಟಬೇಡ, ಆತನ ಪ್ರಾಣವನ್ನು ತೆಗೆಯೋದಕ್ಕೆ ನಿನಗೆ ಅವಕಾಶ ಇಲ್ಲ. ಆದರೆ ಶಾರೀರಿಕವಾಗಿ ಯಾವ ರೀತಿ ಬೇಕಾದರೂ ಆತನ ನೀನು ಬಾಧಿಸ್ಬೋದು. ನಾವು ವಾಕ್ಯದಲ್ಲಿ ನಾವು ಮುಂದೆ ನೋಡ್ತೇವೆ ಪ್ರಿಯರೇ, ಅಂಗಾಲಿನಿಂದ ನಡು ನೆತ್ತಿಯವರೆಗೆ ಯೋಬನಿಗೆ ಎಲ್ಲ ವಿಧವಾದಂಥ ಹುಣ್ಣುಗಳು, ಶಾರೀರಿಕವಾದಂಥ ಬಾಧೆ ಆತನಿಗೆ ಉಂಟಾಯಿತು. ಆದರೆ ಅಂತ್ಯದಲ್ಲಿ ನಾವು ನೋಡೋದಾದರೆ ಸೈತಾನನಿಗೆ ಮುಖಭಂಗ ಆಗುತ್ತೆ. ಸೈತಾನ ಸೋತೋಗ್ತಾನೆ. ಯೋಬನಿಗೆ ಬಂದಂಥ ಆ ಶೋಧನೆಯಲ್ಲಿ ಅದನ್ನು ಜಯಿಸಿ ನಿಲ್ಲುವಂಥದ್ದು ನಾವು ನೋಡ್ತೇವೆ. ಸೊ ಈ ಯೋಬನಿಗೆ ಬಂದಂಥ ಶಾರೀರಿಕ ಶೋಧನೆಯ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಶೋಧನೆ ಬರುತ್ತೆ. ಸೊ ಯಾವ ರೀತಿ ಆ ವ್ಯಕ್ತಿ ಆ ಶೋಧನೆಯನ್ನು ಜಯಿಸಿದ್ರೆ ಅಂತ ನೋಡುವಾಗ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡೋಣ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನ ಹೇಳುತ್ತೆ, ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು. ಸೊ ಯೇಸು ಸ್ವಾಮಿಯವರು ಸಹ 40 ದಿವಸ ಆ ಒಂದು ಅರಣ್ಯದಲ್ಲಿ, ಅಡವಿಯಲ್ಲಿ ಉಪವಾಸವಿದ್ದು, ಆ 40 ದಿವಸ ಉಪವಾಸವನ್ನು ಅವರು ಮುಗಿಸ್ಕೊಂಡು ಹೊರ ಬರುವಂಥ ಸಮಯದಲ್ಲಿ ಶೋಧಕನಂದರೆ ಸೈತಾನನ್ನು ಸ್ವಾಮಿಗೆ ಒಂದು ಪರೀಕ್ಷೆಯನ್ನು ಕೊಡ್ತಾ ಇದ್ದಾನೆ. ಈ ಪರೀಕ್ಷೆಯೂ ಸಹ ಶಾರೀರಿಕವಾದಂಥ ಪರೀಕ್ಷೆ ಎಂಬುದಾಗಿ ನಾವು ನೋಡ್ತೇವೆ. ಶರೀರಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆ. ಅಲ್ಲಿ ಯೋಬನಿಗೆ ಶರೀರಕ್ಕೆ ಸಂಬಂಧಪಟ್ಟಂಥ ಶೋಧನೆಯನ್ನು ಸೈತಾನ್ ತಂದಾಗ ಆತನು ಅದನ್ನು ಜಯಿಸಿದ್ನು, ದೇವರಿಗೆ ನಿಷ್ಠನಾಗಿ ನಡ್ಕೊಂಡು. ಅದೇ ರೀತಿ ಸ್ವಾಮಿಗೆ, ಯೇಸು ಸ್ವಾಮಿಗೂ ಸಹ ಮೊಟ್ಟ ಮೊದಲನೇದಾಗಿ ಬರುವಂಥ ಶೋಧನೆ, 3 ಶೋಧನೆಗಳು ಯೇಸು ಸ್ವಾಮಿಯನ್ನು ಬಾಧಿಸ್ತದೆ. ಶೋಧಕನು 3 ರೀತಿಯ ಶೋಧನೆಗಳನ್ನ ತರುವಂಥ ಆ ಶೋಧನೆಗಳಲ್ಲಿ ಮೊದಲನೇದು ಶರೀರಕ್ಕೆ ಸಂಬಂಧಪಟ್ಟದ್ದು. 40 ದಿವಸ ಹಸಿದು ಉಪವಾಸವಿದ್ದು ಕಂಗಾಲಾಗಿ ದಣಿದಂಥ ಸ್ವಾಮಿಯನ್ನು ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡಿ ತಿನ್ನಿ ಎಂಬುದಾಗಿ ಶೋಧಿಸುವನ್ನು ನೋಡ್ತೇವೆ. ಆದರೆ ಸ್ವಾಮಿಯ ಉತ್ತರ ಏನಾಗಿತ್ತು ಪ್ರಿಯರೇ? ವಾಕ್ಯದಲ್ಲಿ ನಾವು ನೋಡ್ತೇವೆ 4ನೇ ವಚನ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಆತನು ಬದುಕುತ್ತಾನೆ. ಇವತ್ತು ದೇವರ ಮಕ್ಕಳಿಗೆ ಸೈತಾನನು ಇದೇ ರೀತಿ ಶಾರೀರಿಕವಾಗಿ ಶೋಧನೆಗಳನ್ನ ತರ್ತಾನೆ. ಶಾರೀರಿಕವಾಗಿ ಅನೇಕ ಹಿಂಸೆಗಳನ್ನ, ಶಾರೀರಿಕವಾಗಿ ಅನೇಕ ರೋಗಗಳ ಮೂಲಕವಾಗಿ, ನಮ್ಮ ದಿನನಿತ್ಯದ ಬದುಕಿನ ಮೂಲಕವಾಗಿ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಮ್ಮ ಅವಶ್ಯಕತೆಗಳ ಮೂಲಕವಾಗಿ ಸೈತಾನ ನಮ್ಮನ್ನು ಶೋಧಿಸ್ತಾನೆ. ಆರ್ಥಿಕವಾಗಿ ನಮ್ಮನ್ನು ಶೋಧಿಸ್ತಾನೆ. ಆದರೆ ಶಾರೀರಿಕವಾಗಿ ಬರುವಂಥ ಈ ಶೋಧನೆಗಳಿಗೆ ನಮ್ಮ ಒಂದು ಪ್ರತಿಕ್ರಿಯೆ ಏನು? ಇವತ್ತು ಅನೇಕರು ಶಾರೀರಿಕವಾಗಿ ಕುಗ್ಗಿ ಹೋದಾಗ, ಬಲಹೀನತೆಯಲ್ಲಿ ಬಿದ್ದು ಹೋದಾಗ, ಯಾವುದೋ ಒಂದು ರೋಗಕ್ಕೆ ತುತ್ತಾದಾಗ ನಾವೇನು ಮಾಡ್ತೀವಿ? ಅನೇಕ ಬಾರಿ ದೇವರನ್ನ ದೂಷಿಸುವಂಥ ಕೆಲಸ ಮಾಡ್ತೀವಿ. ದೇವರೇ, ನಿನ್ನ ಇಷ್ಟನಾಗಿ ನಾನು ನಡ್ಕೊಳ್ತಾ ಇದ್ದೀನಲ್ವಾ, ನಾನು ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇದ್ದೀನಲ್ವಾ, ಸಭೆಗೆ ಹೋಗ್ತಾ ಇದ್ದೀನಲ್ವಾ, ಒಳ್ಳೆಯ ಕ್ರೈಸ್ತನಾಗಿ ನಾನು ಜೀವಿಸ್ತಾ ಇದ್ದೀನಲ್ವಾ, ಆದರೂ ಸಹ ಯಾಕೆ ನನಗೆ ಇಂಥ ಒಂದು ಕಷ್ಟ ಕೊಟ್ಟಿದ್ದೀಯಾ ಸ್ವಾಮಿ? ಆದರೂ ಸಹ ಯಾಕೆ ನನಗೆ ಈ ಪರಿಸ್ಥಿತಿಗೆ ನೀನು ನನ್ನ ಒಳಪಡಿಸಿದ್ದೀಯಾ? ಆದರೆ ನಾವು ತಿಳ್ಕೊಳ್ಬೇಕು, ಅನೇಕ ಬಾರಿ ಸೈತಾನನು ದೇವರಿಂದ ಅನುಮತಿಯನ್ನು ಪಡೆದು ಇಂಥ ಶಾರೀರಿಕವಾದಂಥ ಶೋಧನೆಗೆ ನಮ್ಮನ್ನು ಒಳಪಡಿಸ್ತಾನೆ. ಅಂಥ ಸಮಯದಲ್ಲಿ ನಾವು ನಂಬಿಕೆಯನ್ನು ಕೆಡಿಸ್ಕೊಳ್ಳದೆ ದೃಢವಾಗಿ ನಿಂತು, ಸ್ಥಿರವಾಗಿ ನಾವು ನಿಂತು ದೇವರಿಗೆ ಮಹಿಮೆಯನ್ನು ತರುವಂಥ ಕಾರ್ಯಕ್ಕೆ ನಾವು ಒಳಗಾದಾಗ ಸೈತಾನಿಗೆ ಅಪಜಯ ಆಗುತ್ತೆ ಪ್ರಿಯರೇ. ಎರಡನೇದಾಗಿ ನಾವು ನೋಡೋಣ, ಎರಡನೆಯ ಒಂದು ತಂತ್ರ ಯಾವುದು? ಸೈತಾನನ ತಂತ್ರ. ಮೊದಲನೇದಾಗಿ ಫಿಸಿಕಲಿ ಆತನು ನಮ್ಮನ್ನು ಶೋಧಿಸ್ತಾನೆ. ಎರಡನೇ ಅಂಶವನ್ನು ನೋಡುವಾಗ ಮೆಂಟಲ್ ಬ್ಯಾಟಲ್ ಎಂಬುದಾಗಿ ನೋಡ್ತೇವೆ. ಮಾನಸಿಕವಾಗಿ ನಮ್ಮನ್ನು ಸೈತಾನನು ಶೋಧಿಸುವ ಒಂದು ತಂತ್ರವನ್ನು ಆತ ಮಾಡ್ತಾನೆ. ನಾವು ಸತ್ಯವೇದದಲ್ಲಿ ನಾವು ನೋಡೋದಾದರೆ 1 ಸಮುವೇಲ 19ನೇ ಅಧ್ಯಾಯ 1 ಸಮುವೇಲ 19ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ನಾವು ನೋಡ್ತೇವೆ, ಒಂದು ದಿವಸ ಸೌಲನು
ಕೈಯಲ್ಲಿ ಈಟಿಯನ್ನು ಹಿಡಿದುಕೊಂಡು ತನ್ನ ಮನೆಯಲ್ಲಿ ಕೂತುಕೊಂಡಿದ್ದಾಗ ಯೆಹೋವನಿಂದ ಕಳಿಸಲ್ಪಟ್ಟ ದುರಾತ್ಮವು ಅವನ ಮೇಲೆ ಬಂದಿತು. ಅವನು ಒಡನೆ ಕಿನ್ನರಿಯನ್ನು ಬಾರಿಸುತ್ತಿದ್ದ ದಾವೀದನನ್ನು ಗೋಡೆಗೆ ಹತ್ತಿಕೊಳ್ಳುವಂತೆ ತಿವಿಯಬೇಕೆಂದು ತನ್ನ ಈಟಿಯನ್ನು ಎಸೆದನು ಎಂಬುದಾಗಿ ನೋಡ್ತೇವೆ. ಸೊ ಈ ಸೌಲನ ಉದಾಹರಣೆಯನ್ನು ನಾವು ನೋಡುವಾಗ ಮಾನಸಿಕವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂಥ ಒಂದು ಶೋಧನೆ ಅವನಿಗೆ ಬರುತ್ತೆ. ಸೊ ಸೌಲನು ಒಬ್ಬ ಒಳ್ಳೆಯ ರಾಜನಾಗಿ ಇಸ್ರಾಯೇಲರನ್ನು ಆಳ್ವಿಕೆ ಮಾಡ್ತಾ ಇದ್ದ. ಆದರೆ ಕೆಲವೊಂದು ತಪ್ಪುಗಳ ಮೂಲಕವಾಗಿ ದೇವರಿಗೆ ವಿರೋಧಿಯಾಗಿ ನಡ್ಕೊಳ್ತಾನೆ. ಯಾವಾಗ ಆತನು ದೇವರಿಗೆ ಭ್ರಷ್ಟನಾಗ್ತಾನೋ ದೇವರು ಸೌಲನ ಮುಂದೆಯೇ ಇನ್ನೊಬ್ಬ ಯೌವನಸ್ಥ ಅರಸನನ್ನು, ನಾಯಕನನ್ನು ಆರಿಸ್ಕೊಳ್ಳೋದನ್ನು ನೋಡ್ತೇವೆ. ಆತನೇ ದಾವೀದ. ಯಾವಾಗ ದೇವರು ದಾವೀದನನ್ನು ಮುಂದಿನ ಅರಸನಾಗಿ ಆರಿಸ್ಕೊಂಡಿದ್ದಾನೆ ಅಂತಕ್ಕಂಥ ಸೌಲನಿಗೆ ಖಚಿತವಾಗುತ್ತೋ ಅವನೇನು ಮಾಡ್ತಾನೆ, ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡ್ತಾನೆ. ಸೊ ತನ್ನ ಆಲೋಚನೆಯಿಂದ ಮಾತ್ರ ಅಲ್ಲ, ದುರಾತ್ಮನಿಂದಲೂ ಸಹ ಆತನು ಪ್ರೇರಿಸಲ್ಪಡ್ತಾನೆ ಎಂಬುದನ್ನು ನೋಡ್ತೇವೆ. ವಾಕ್ಯದಲ್ಲಿ ನೋಡುವ ಹಾಗೆ ಯೆಹೋವನಿಂದ ಕಳಿಸಲ್ಪಟ್ಟ ದುರಾತ್ಮವು ಅವನ ಮೇಲೆ ಬಂದಿತು. ಒಡನೆ ಆತನು ತನ್ನ ಈಟಿಯನ್ನು ತೆಗೆದುಕೊಂಡು ಗೋಡೆಗೆ ಹತ್ತಿಕೊಳ್ಳುವಂತೆ ತಿವಿಯಬೇಕೆಂದು ಆತ ನಿರ್ಧಾರ ಮಾಡ್ದ. ಸೊ ಈ ಸೌಲ ದೇವರು ಆರಿಸ್ಕೊಂಡಂಥ ಆ ವ್ಯಕ್ತಿಯ ವಿರುದ್ಧವಾಗಿ ಆತ ಸಂಚನ್ನು ಮಾಡಲಿಕ್ಕೆ, ಆತನನ್ನು ಕೊಂದಾಕಲಿಕ್ಕೆ ಆ ಒಂದು ನಿರ್ಧಾರವನ್ನು ಮಾಡ್ತಾನೆ. ತನ್ನ ಮನಸ್ಸನ್ನು ದುರಾತ್ಮನ ಹತೋಟಿಗೆ ಕೊಡುವಂಥದ್ದು ನಾವು ಗಮನಿಸ್ಬೇಕು ಪ್ರಿಯರೇ. ಸೊ ಮೊದಲನೇದಾಗಿ ಸೈತಾನು ಶಾರೀರಿಕವಾಗಿ ನಮ್ಮನ್ನು ವಂಚಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಎರಡನೇದಾಗಿ ಮಾನಸಿಕವಾಗಿ ನಮ್ಮನ್ನು ವಂಚಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಯಾವಾಗ ಸೌಲನ ಮೇಲೆ ದುರಾತ್ಮ ಬಂತು, ಆತನು ಡಿಸೈಡ್ ಮಾಡ್ಬೋದಾಯಿತು, ನಿರ್ಧಾರ ಮಾಡ್ಬೋದಾಗಿತ್ತು. ಇಲ್ಲ, ದೇವರವನ್ನು ಆರಿಸ್ಕೊಂಡಿದ್ದಾರೆ, ನನ್ನ ನಂತರ ಅವನು ನಾಯಕನಾಗಬೇಕೆಂಬುದಾಗಿ ದೇವರ ಇಷ್ಟ ಇದ್ದರೆ ಅವನು ಆಗಲಿ ಎಂಬುದಾಗಿ ಅವನು ಒಮ್ಮತದಿಂದ ಸಮ್ಮತಿಯನ್ನು ಕೊಡಬೇಕಾಗಿತ್ತು. ಆದರೆ ಆತನು ಹಾಗೆ ಮಾಡದೆ ದುರಾತ್ಮನಿಗೆ ತನ್ನ ಮನಸ್ಸನ್ನು ವಶಪಡಿಸ್ಕೊಳ್ಳೋದಕ್ಕೆ ಅವನು ಅವಕಾಶವನ್ನು ಮಾಡಿಕೊಡ್ತಾನೆ. ಆ ಕಾರಣದಿಂದ ದಾವೀದನ ಮೇಲೆ ಆತನು ಕೊಲ್ಲುವುದಕ್ಕೆ ಈಟಿಯನ್ನು ಸಹ ಎಸೆದ ಎಂಬುದನ್ನು ನೋಡ್ತೇವೆ. ಇವತ್ತು ಅನೇಕರು ನಮ್ಮ ಒಂದು ಜೀವಿತದಲ್ಲಿ ಸಹ ಕ್ರೈಸ್ತರಾಗಿ ಅನೇಕ ಸಂದರ್ಭಗಳಲ್ಲಿ ಈ ದುರಾತ್ಮನ ಪ್ರೇರಣೆಗೆ ನಮ್ಮ ಮನಸ್ಸುಗಳನ್ನು ಒಪ್ಪಿಸ್ಕೊಡ್ತಾ ಇದ್ದೀವಿ. ಸೊ ಅನೇಕ ಬಾರಿ ಇತರರ ಬಗ್ಗೆ ನಾವು ಕೆಟ್ಟ ಮನಸ್ಥಿತಿಯನ್ನು ಹೊಂದಿರತಕ್ಕಂಥದ್ದು, ಕೆಟ್ಟ ಭಾವನೆಗಳನ್ನ ಹೊಂದಿರತಕ್ಕಂಥದ್ದು, ಕೆಟ್ಟ ಆಲೋಚನೆಗಳನ್ನ ಇತರರ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು, ಕುಯುಕ್ತಿಗಳನ್ನ ರೂಪಿಸ್ತಕ್ಕಂಥದ್ದು ನಮ್ಮ ಸಭೆಗಳಲ್ಲಿಯೇ ಅನೇಕ ಬಾರಿ ಇತರರನ್ನು ಕಂಡರೆ ನಮಗಾಗಲ್ಲ. ಒಂದು ರೀತಿ ಸೈತಾನನ ಕಾರ್ಯಗಳಿಗೆ, ಸೈತಾನನ ಪ್ರವೃತ್ತಿಗೆ ನಮ್ಮನ್ನು ಒಪ್ಪಿಸ್ಕೊಡ್ತಾ ಇದ್ದೀವಿ ಪ್ರಿಯರೇ. ಇದು ನಿಜವಾಗಿಯೂ ಒಳ್ಳೆಯ ಸ್ವಭಾವ ಅಥವಾ ಒಳ್ಳೆಯ ಗುಣ ಅಲ್ಲ. ಇದು ದುರಾತ್ಮನಿಂದ ಬರುವಂಥ, ಸೈತಾನದಿಂದ ಬರುವಂಥ ಗುಣ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಸೊ ಯೇಸು ಸ್ವಾಮಿಯ ಜೀವಿತದಲ್ಲಿಯೂ ಸಹ ಬಂದಂಥ ಆ 3 ಶೋಧನೆಗಳಲ್ಲಿ ಎರಡನೇ ಶೋಧನೆ ಮಾನಸಿಕವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂಥ ಶೋಧನೆ ಎಂಬುದನ್ನು ನೋಡ್ತೇವೆ. ನಾವು ಸತ್ಯವೇದವನ್ನು ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 5ನೇ ವಚನಕ್ಕೆ ನಾವು ತಿರುಗಿಸೋದಾದರೆ, ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲೀತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ನಾವು ನೋಡ್ತೇವೆ. ಸೊ ಇಲ್ಲಿ ಸ್ವಾಮಿಗೂ ಸಹ ಸೈತಾನ ಅದೇ ರೀತಿಯ ಒಂದು ಶೋಧನೆಯನ್ನು ತರ್ತಾನೆ. ಏನು, ಮಾನಸಿಕವಾಗಿ, ಮೆಂಟಲಿ ಸ್ವಾಮಿ ನಿರ್ಧಾರವನ್ನು ಮಾಡಬೇಕಾಗಿತ್ತು. ಸೈತಾನನ ಮಾತನ್ನು ಕೇಳಿ ನಾನು ಧುಮುಕಬೇಕಾ ಅಥವಾ ಸೈತಾನನ್ನು ಎದುರಿಸಿ ನಾನು ನಿಲ್ಲಬೇಕಾ ಎಂಬುದಾಗಿ. ಸೊ ನೀನು ದೇವರ ಮಗನಾಗಿದ್ದೀಯಾ, ನೀನು ಕೆಳಗೆ ಧುಮುಕು. ಯಾಕಂದರೆ ವಾಕ್ಯದಲ್ಲಿ ಹೇಳುತ್ತೆ, ದೂತರ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಆ ಕೈಗಳಲ್ಲಿ ಎತ್ಕೊಳ್ಳುವರು ಎಂಬುದಾಗಿ ವಾಕ್ಯವನ್ನು ಆತನು ಕೋಟ್ ಮಾಡಿ ಹೇಳುವಂಥ ನಾವು ನೋಡ್ತೇವೆ ಪ್ರಿಯರೇ. ಇವತ್ತು ಅನೇಕ ಬಾರಿ ಇಂಥ ಒಂದು ಶೋಧನೆ, ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ, ಮಾನಸಿಕವಾಗಿ ದೃಢವಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥ ಶೋಧನೆ ಅನೇಕರಿಗೆ ನಮಗೆ ಬರುತ್ತೆ. ಸೊ ಆದರೆ ನಾವು ಎಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೇವೆ? ಸೊ ಸೌಲನ ರೀತಿಯಲ್ಲಿ ದುರಾತ್ಮನಿಗೆ ನಮ್ಮನ್ನು ನಾವು ಒಪ್ಪಿಸ್ಕೊಡ್ತಾ ಇದ್ದೀವ, ಅಥವಾ ಸ್ವಾಮಿಯ ರೀತಿಯಲ್ಲಿ ಸೈತಾನನನ್ನು ಸ್ವಾಮಿ ಹೇಳ್ತಾರೆ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂದು ಸಹ ವಾಕ್ಯದಲ್ಲಿ ಹೇಳಿದೆ. ಸ್ವಾಮಿ ಅದೇ ವಾಕ್ಯದ ಮೂಲಕ ಉತ್ತರ ಕೊಡ್ತಾ ಇದ್ದಾರೆ, ನಿನ್ನ ಕರ್ತನಾದ ದೇವರನ್ನು ಪರೀಕ್ಷಿಸಬಾರದು. ಇವತ್ತು ನಾವು ಯಾವ ನಿರ್ಧಾರವನ್ನು ಮಾಡ್ತೀವಿ? ಮೊದಲನೇದಾಗಿ ಯೋಬನ ಜೀವಿತದಲ್ಲಿ ಶಾರೀರಿಕವಾಗಿ ಸೈತಾನನು ಶೋಧನೆಯನ್ನು ತಂದ. ಸೌಲನ ಜೀವಿತದಲ್ಲಿ ಮಾನಸಿಕವಾಗಿ ಆತನ ಶೋಧನೆಯನ್ನು ತರ್ತಾನೆ. ಆ ಶೋಧನೆಯಲ್ಲಿ ಸೌಲ ಸೋತೋದ ಎಂಬುದನ್ನು ನೋಡ್ತೇವೆ. ಆತನ ಅಂತ್ಯವನ್ನು ನೋಡುವಾಗ ವಿರೋಧಿಗಳ ಕೈಯಲ್ಲಿ, ಫಿಲಿಸ್ಟಿಯರ ಕೈಯಲ್ಲಿ
ಆತನ ಯುದ್ಧದಲ್ಲಿ ಸೋತು ಹೋಗ್ತಾನೆ. ಅನಾಥ ಶವವಾಗಿ ಆತನು ಬಿದ್ದು ಹೋಗುವಂತ ನಾವು ನೋಡ್ತೇವೆ ಪ್ರಿಯರೇ. ಸೊ ಕೊನೆಯದಾಗಿ ಮತ್ತು ಮೂರನೇದಾಗಿ ಸೈತಾನನು ದೇವರ ಮಕ್ಕಳ ವಿರುದ್ಧವಾಗಿ ಹೂಡುವಂಥ ಒಂದು ಸಂಚು ಯಾವುದು ನಾವು ನೋಡೋಣ. ಮೂರನೇದಾಗಿ ಈ ರೀತಿಯಾಗಿ ಹೇಳ್ತದೆ, ಆತ್ಮಿಕವಾದಂಥ ಶೋಧನೆ ಅಥವಾ ಹೋರಾಟ, ಆ ಸ್ಪಿರಿಚುವಲ್ ಬ್ಯಾಟಲ್ ಎಂಬುದಾಗಿ ನಾವು ನೋಡ್ತೇವೆ. ಸೊ ಈ ಎರಡು ಶೋಧನೆಗಳ ಬಗ್ಗೆ ನಾವು ಸವಿವರವಾಗಿ ಕಲ್ತಿದ್ದೇವೆ. ಮೂರನೇ ಅಂಶ ಭಾಳ ಮುಖ್ಯವಾದ ಅಂಶ ಮತ್ತು ಗಂಭೀರವಾದ ಅಂಶ. ಇವತ್ತು ಅನೇಕರು ಶಾರೀರಿಕವಾಗಿ ಶೋಧನೆಗಳು ಬಂದಾಗ ಬಲವಾಗಿ ನಿಲ್ಲಬಹುದು, ಮಾನಸಿಕವಾಗಿ ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥ ಮನಸ್ಸು ಮಾಡ್ಬೋದು. ಆದರೆ ಆಧ್ಯಾತ್ಮಿಕವಾಗಿ ಅನೇಕರು ಹಿಂಜಾರಿ ಹೋಗ್ತಾರೆ, ಕುಗ್ಗಿ ಹೋಗ್ತಾರೆ. ಇವತ್ತು ನಾವು ಈ ಸಂದೇಶವನ್ನು ಕಲಿಯುವಾಗ ನಮ್ಮ ಆಧ್ಯಾತ್ಮಿಕತೆ ಯಾವ ರೀತಿಯಲ್ಲಿ ಇದೆ ಅನ್ನುವಂಥ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಸತ್ಯವೇದದಲ್ಲಿ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋದಾದರೆ, ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ. 1ರಿಂದ 2 ವಚನಗಳನ್ನ ಮೊದಲನೇದಾಗಿ ನೋಡ್ಕೊಳ್ಳೋಣ. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಸೊ ಇಲ್ಲಿ ದೈವ ಭಕ್ತರಾಗಿದ್ದಂಥ ಅನನೀಯ ಸಫೈರಳ ಕಥೆಯನ್ನು ನಾವು ಕಲಿತೇವೆ. ಸೊ ನಿಮ್ಮೆಲ್ಲರಿಗೂ ಸಹ ಈ ಕಥೆ ಚೆನ್ನಾಗಿ ಗೊತ್ತಿದೆ. ದೈವ ಭಕ್ತರಾಗಿದ್ದರು, ಅಪೊಸ್ತಲರ ಉಪದೇಶವನ್ನು ಬೋಧನೆಯನ್ನು ಪ್ರತಿ ದಿವಸ ಕೇಳ್ತಾಯಿದ್ರು. ಸೊ ಎಲ್ಲ ಶಿಷ್ಯರುಗಳು ಯಾವಾಗ ತಮ್ಮ ಆಸ್ತಿಯನ್ನು ಸಂಪತ್ತನ್ನು ಮಾರಿ ಅಪೊಸ್ತಲರಿಗೆ ತೆಗೆದುಕೊಂಡು ಬರಬೇಕು, ಅಪೊಸ್ತಲರ ಪಾದಗಳ ಬಳಿಗೆ ತಂದು ಇಡಬೇಕೆಂಬುದಾಗಿ ನಿರ್ಧಾರ ಮಾಡಿದರು. ಇವರು ಸಹ ನಿರ್ಧಾರ ಮಾಡಿದರು. ಭಾಳ ಒಳ್ಳೆಯ ನಿರ್ಧಾರ ಆಗಿತ್ತು. ಆದರೆ ಯಾವಾಗ ಅವರು ಆ ಒಂದು ಕಾರ್ಯಕ್ಕೆ ಮುಂದಾಗ್ತಾರೆ, ಮಗ್ನರಾಗ್ತಾರೆ, ಸೈತಾನ್ ಅವ್ರನ್ನ ಶೋಧಿಸ್ತಾನೆ. ಆಧ್ಯಾತ್ಮಿಕವಾದಂಥ ವಿಚಾರ ಇದು. ಸೈತಾನ್ ಶೋಧಿಸ್ತಾನೆ. 3ನೇ ವಚನದಲ್ಲಿ ನಾವು ನೋಡೋಣ. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಸೈತಾನನು ಇವ್ರನ್ನ ಶೋಧಿಸ್ತಾನೆ. ಒಳ್ಳೆ ಕಾರ್ಯಕ್ಕೆ ಮುಂದಾದರು, ದೇವರ ಸೇವೆಯ ಕಾರ್ಯ ದೇವರಿಗೋಸ್ಕರ ಸಲ್ಲಿಸಬೇಕನ್ನುವಂಥ ಮನಸ್ಸು, ಒಂದು ಒಳ್ಳೆಯ ನಿರ್ಧಾರ. ಆದರೆ ಆಧ್ಯಾತ್ಮಿಕವಾಗಿ ಸೈತಾನ್ ಅವ್ರನ್ನ ಶೋಧಿಸ್ತಾ, ಅವರ ಶೋಧನೆ ಒಳಗಾದರೂ ಮೃತ್ಯುಕ್ಕೆ ಅವರು ಪಾಲಾಗಬೇಕಂತ ಪರಿಸ್ಥಿತಿ ಬರ್ತದೆ ಪ್ರೇರೆ. ಯೇಸು ಸ್ವಾಮಿಗೂ ಸಹ ಬಂದಂಥ 3ನೇ ಶೋಧನೆ ಏನು ನೋಡ್ರಿ. ಯೇಸು ಸ್ವಾಮಿಯ ಜೀವಿತದಲ್ಲಿ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 8 ಮತ್ತು 9ನೇ ವಚನ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಸೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದಿದೆ. ಸೊ ಸ್ವಾಮಿಗೂ ಸಹ ಬಂದಂಥ 3ನೇ ಶೋಧನೆ ಅದು ಆಧ್ಯಾತ್ಮಿಕ ಶೋಧನೆ, ಆತ್ಮಿಕವಾದಂಥ ವಿಚಾರದ ಶೋಧನೆ ಎಂದು ನೋಡ್ತೇವೆ. ಸ್ವಾಮಿಯನ್ನು ಆರಾಧಿಸುವಂಥ ವಿಚಾರದಲ್ಲಿ ಆತ್ಮಿಕ ಜೀವಿತಕ್ಕೆ ಸಂಬಂಧಪಟ್ಟಂಥ ಶೋಧನೆ. ಅಲ್ಲಿ ಅನನೀಯ ಸಫೈರಳು ಆ ಶೋಧನೆಯಲ್ಲಿ ಸೋತು ಹೋದರು, ಬಿದ್ದು ಹೋದರು. ಆದರೆ ಇಲ್ಲಿ ಸ್ವಾಮಿ ಆ ಶೋಧನೆಯನ್ನು ಜಯಿಸಿದ್ನು. ಸೈತಾನ್ ಹೇಳ್ತಾನೆ, ನನಗೆ ಅಡ್ಡ ಬಿದ್ದರೆ, ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಈ ಎಲ್ಲ ವೈಭವವನ್ನು ನಿನಗೆ ಕೊಡ್ತೇನೆ. ಆದರೆ ಸ್ವಾಮಿ ಹೇಳ್ತಾ ಇದ್ದಾರೆ, ದೇವರಾಗಿರ್ತಕ್ಕಂಥ ಕರ್ತನಿಗೆ ಒಬ್ಬನಿಗೆ ಮಾತ್ರ ನಾವು ಅಡ್ಡ ಬೀಳಬೇಕಾಗಿದೆ, ಆರಾಧನೆ ಮಾಡಬೇಕಾಗಿದೆ. ಇವತ್ತು ಈ 3 ತಂತ್ರಗಳನ್ನ ಸೈತಾನ ಉಪಯೋಗಿಸಿ 3 ಸಂದರ್ಭಗಳಲ್ಲಿ ದೇವ ಜನರನ್ನು ವಂಚಿಸಲಿಕ್ಕೆ, ಶೋಧಿಸಲಿಕ್ಕೆ ಆತನು ಪ್ರಯತ್ನಪಟ್ಟ. ಕೆಲವು ಶೋಧನೆಗಳಲ್ಲಿ ಆತನು ಜಯವನ್ನು ಹೊಂದ, ಆದರೆ ಕೆಲವು ಭಕ್ತರುಗಳಿಂದ ಆತನು ಸೋತು ಹೋದ ಪ್ರಿಯರೇ. ಇವತ್ತು ದೇವರ ಮಕ್ಕಳಾಗಿರ್ತಕ್ಕಂಥ ನಮ್ಮ ಒಂದು ಜೀವಿತದಲ್ಲಿಯೂ ಸಹ ಈ 3 ರೀತಿಯ ಶೋಧನೆಗಳನ್ನೇ ಸೈತಾನ್ ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ. ಆದರೆ ಈ ಶೋಧನೆಗಳು ಬರುವಾಗ ಯಾವ ರೀತಿ ನಾವು ದೃಢವಾಗಿ ನಿಂತ್ಕೊಳ್ತೇವೆ, ಯೋಬನ ರೀತಿ ನಾವು ತಾಳ್ಕೊಳ್ತೇವ, ಯೇಸು ಸ್ವಾಮಿಯ ರೀತಿಯಲ್ಲಿ ಆ ಸೈತಾನದಿಂದ ಬರ್ತಕ್ಕಂಥ ಶೋಧನೆಗಳಿಂದ ನಾವು ಜಯಿಸಿ ನಿಲ್ಲಿಕ್ಕೆ ಸಾಧ್ಯನ ನಾವು ನಿರ್ಧಾರ ಮಾಡೋದಾದರೆ ಆ ದೇವರು ತಾನೇ ಆ ಕಡೆಯ ದಿವಸಕ್ಕೆ ನಮ್ಮನ್ನು ಸಿದ್ಧ ಮಾಡುವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.